ಮೇಡಮ್ ಮಾತಾಡ್ತಾ ಇದ್ರಿ ನೀವು ಪ್ರಶಾಂತಿ ಮೇಡಮ್. ಸೊ ಈಗ ನಿಮ್ಮ ಮೇಲಿರೋದೇನು, ನೀವು ಮೊದಲಾದ್ರೆ ಜಾತ್ಯತೀತ ಅಂತೆಲ್ಲ ಹೇಳ್ತಾ ಇದ್ರಿ, ಆ ನಿರ್ಧಾರ ಆ ನಿಲುವನ್ನು ತೆಗೆದುಕೊಳ್ತಾ ಇದ್ರಿ. ಆ ಕಡೆ ಕೇಸರಿನೂ ಬೇಡ, ಈ ಕಡೆ ಹಿಜಾಬು ಬಗ್ಗೆ ಜಾಸ್ತಿ ಒಲವಿದ್ರು ತೋರ್ಸ್ಕೊಳ್ಳೋದು ಬೇಡ. ಸ್ವಲ್ಪ ನಾವು ಅಂಬೇಡ್ಕರ್ ಅನುವಾದಿಗಳು ನಾವೆಲ್ಲ. ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು, ಇವಾಗ ಇವರು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಾರೆ. ಆದ್ರೆ ಅವರು ಈ ಯೂನಿಫಾರ್ಮ್ ಕೋಡ್ ಮಾಡಿರೋದಕ್ಕೆ ಅವ್ರು ಯಾಕೆ ಅದನ್ನ ಬೇಡ ಅಂತಾರೆ, ಹಿಜಾಬ್ ಧರಿಸಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಇದೆ, ಮಕ್ಕಳು ಅದನ್ನ ಹೊರಗಡೆ ಇಡಿ, ಮಕ್ಕಳು ಒಳಗಡೆ ವಿದ್ಯಾಭ್ಯಾಸ ಕಲೀಲಿ ಅಂತ ಹೇಳಿ. ಇದನ್ನ ಇವಾಗ ಇವ್ರು ಯಾಕೆ ತರ್ತಾ ಇದ್ದಾರೆ ಈ ಟೈಮ್ ಅಲ್ಲಿ? ಅದು ನೀವು ಅವ್ರ ಹೆಸರು ಹೇಳೋ ಯೋಗ್ಯತೆ ಕೂಡ ಇಲ್ಲ. ಅಂಬೇಡ್ಕರ್ ಹೆಸರು ಹೇಳೋದು, ನೀವು ಅಂಬೇಡ್ಕರ್ ನೀತಿ ನಾವು ಪಾಠ ಅಂತ ಬುಕ್ ತಗೊಂಬಂದು, ಕಾನ್ಸ್ಟಿಟ್ಯೂಷನ್ ಬುಕ್ ತಗೊಂಬಂದು ಎಲ್ಲಾರ ಮುಂದೆ ತೋರ್ಸೋದು ರಾಹುಲ್ ಗಾಂಧಿ ಅವರು. ಆದ್ರೆ ಒಂದಾದ್ರೂ ಅವರು ಹೇಳಿದಂತ ವಾಕ್ಯ ಎಲ್ಲಿ ಏನಾದ್ರೂ ನೀವು ಮಾಡ್ತಾ ಇದ್ದೀರಾ, ಅದನ್ನ ಪರಿಪಾಲನೆ ಮಾಡ್ತಾ ಇದ್ದೀರಾ? ಇಲ್ಲ, ನಿಮಗೆ ಬೇಕಾಗಿಲ್ಲ ಅದು. ನಿಮ್ಗೇನು ಓಟ್ ಮಾತ್ರ, ಅವ್ರು ಮಾಡಿರುವಂತಹ ಯಾವುದೇ ಒಂದು ಪಾಲಿಸಿಗಳು ನಿಮಗೆ ಬೇಕಾಗಿಲ್ಲ. ನಿಮ್ಗೇನು ಅವ್ರು ಮಾಡಿರೋಂಥದ್ದು ತಿದ್ದೋದು ಒಂದೇ ಗೊತ್ತು ನಿಮ್ಗೆ. ತಿದ್ದು ಬಿಟ್ಟು ಇಲ್ಲ ಇದು ಅಂಬೇಡ್ಕರ್ ಹೇಳಿರೋದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಜನರಿಗೆ ಕಣ್ಣು ಹೆಚ್ಚು ಈ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಪಾಪ ಮುಸಲ್ಮಾನರಿಗೂ ಪಾಪ ಅವ್ರಿಗೂ ಧೋಕಾ, ಹಿಂದೂ ಅವ್ರಿಗೂ ಧೋಕಾ, ಎಲ್ಲಾ ಜಾತಿನೂ ಹೊಡಿತಾ ಇದ್ದಾರೆ. ಈ ರೀತಿ ಹಿಜಾಬ್ನ ತಗೊಂಬಂದು ಜಾತಿ ಹೊಡಿತಾ ಇದ್ದಾರೆ. ಏನು ಮುಸಲ್ಮಾನರಿಗೆ ಇದು ಗೊತ್ತಾಗ್ತಾ ಇಲ್ವಾ? ಎಲ್ಲ ಗೊತ್ತಾಗ್ತಾ ಇದೆ, ಎಲ್ಲ ಅರಿವಾಗ್ತಾ ಇದೆ. ಇವರು ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡ್ರೆ ಅವ್ರು ನೋಡಿ ದಾವಣಗೆರೆಯಲ್ಲಿ ಒಂದು ಸೀಟ್ ಕೂಡ ಕೊಟ್ಟಿಲ್ಲ. ಈಗೇನ್ ಗೊತ್ತಾಗಲ್ವಾ? ಅವ್ರು ಖಂಡಿತವಾಗಿ ಅವರು ಬೇರೆ ಪಕ್ಷನೇ ಮಾಡ್ಬಿಡ್ತಾರೆ. ಯಾರು ಬೇಡಪ್ಪ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷನೇ ಮಾಡ್ಬಿಡ್ತಾರೆ. ಅವ್ರು ಏನ್ ಗೊತ್ತಾ, ಇವಾಗ ನಮ್ ಕಡೆನೂ ಇಲ್ಲ, ಅವ್ರ ಕಡೆ ಏನಪ್ಪ ಅಂದ್ರೆ ಅವ್ರ ಕಡೆ ಒಲವು ನೋಡಿ. ನಾವು ಯಾವುದೇ ಧರ್ಮ ವಿರೋಧಿಗಳು ಅಲ್ಲ, ಎಲ್ಲ ಮುಸ್ಲಿಂ. ಈವಾಗ್ಲೂ ನಮ್ಮಲ್ಲಿ ಹೆಚ್ಚು ಮುಸಲ್ಮಾನರು ಇದ್ದಾರೆ. ನಾವು ಯಾರಿಗೂ ಯಾವುದೇ ದೋಷಣೆ ಯಾಕಿದ್ದಾರೆ? ಎಷ್ಟೋ ಡಿಬೇಟ್ಗಳಲ್ಲಿ ಕಳಿಸ್ತೀವಿ ನಾವು ಮುಸಲ್ಮಾನರಿಗೆ. ಯಾಕೆ? ಅವರು ನಮ್ಮ ಜೆಡಿಎಸ್ ಅವರಲ್ಲೂ ಇದಾರಲ್ಲ. ಇವಾಗ ಯಾಕೆ ಬಿಜೆಪಿ ಅವರು ಇಲ್ವಾ? ನ್ಯಾಷನಲ್ ಲೆವೆಲ್ ಚಾನೆಲ್ಸ್ ಅಲ್ಲೆಲ್ಲ ಮೇನ್ ಇರೋದೇ ಮುಸ್ಲಿಮ್ಸ್ ಅವರಲ್ಲಿ. ಸೊ ಯಾಕಿಲ್ಲ? ಅದು ನಿಮ್ಮ ಇವರು ಈ ಕಾಂಗ್ರೆಸ್ಗೆ ಈ ಕೆಟ್ಟ ಹುಳುಕು ಇದೆ. ಹೇಗೆ ಒಡೆಯೋದು ಬಿಜೆಪಿ ಅವ್ರನ್ನ, ಜೆಡಿಎಸ್ ನ, ಇಲ್ಲ ಬೇರೆ ಯಾವುದೇ ಒಂದು ಪಕ್ಷ ಹೇಗೆ ಒಡ್ಕೊಂಡು ಅವರ ಒಂದು ಸೀಟ್ ನ ಗೆಲ್ಲೋದು, ಓಲೈಕೆ ಮಾಡೋದಾ, ಇಲ್ಲ ಬೇರೆ ರೀತಿಯಾದ ರಾಜಕಾರಣ ಮಾಡೋದಾ, ಈ ಸ್ಟ್ರಾಟಜಿ ಮಾಡ್ತಾರಲ್ಲ, ಥಿಂಕ್ ಮಾಡ್ತಾರೆ. ನೀವು ಜನರ ಬಗ್ಗೆ ಯಾವುದೇ ರೀತಿಯಾದ ಒಂದು ಅವರ ಸಮಸ್ಯೆಗಳಿಗೆ, ಭಾವನೆಗಳಿಗೆ ನೀವು ಸ್ಪಂದಿಸಿಲ್ಲ. ನೀವು ಏನಕ್ಕೆ ಮಾತೆತ್ತಿರ? ಎಲೆಕ್ಷನ್ ಬರ್ತಾ ಇದೆಯಾ ಹಿಜಾಬ್ ಅಂತೀರಾ, ಎಲೆಕ್ಷನ್ ಬರ್ತಿದ್ಯಾ ಅಪೀಸ್ಮೆಂಟ್, ಮುಸಲ್ಮಾನರಿಗೆ ಇಷ್ಟು ಕೊಡ್ತಾ ಇದೀವಿ, ಇದು ಬರ್ತಿದೆ. ನೀವ್ ಯಾಕೆ ಇದು ಮಾಡ್ತಾ ಇದ್ದೀರಾ? ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿಮ್ ವೋಟ್ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಇದು ಮುಸಲ್ಮಾನರು ಖಂಡಿತವಾಗಿಯೂ ಇದು ಗೊತ್ತಾಗಿದೆ ಎಲ್ಲರಿಗೂ. ಈಗ ಎಷ್ಟೋ ಜನ ಮೊನ್ನೆ ಒಂದು 500 ಮುಸಲ್ಮಾನರು ನಮ್ಮ JDS ಪಕ್ಷಕ್ಕೆ ಸೇರಿದ್ರು. ಯಾಕೆ ಸೇರಿದ್ರು? ಇವ್ರ ಬುದ್ಧಿ ಗೊತ್ತು, ಇವ್ರ ನೀಚ ಬುದ್ಧಿ ಗೊತ್ತಾಗಿರೋದ್ರಿಂದಾನೆ. ನೋಡಿ, ನಾವ್ ಯಾವ ಕಡೆ ಶಬ್ದಗಳಿದು ಗಲ್ಲಿನಲ್ಲಿ ನಡೀತಿರ್ತಕ್ಕಂಥ ಇದು ಅಂತನಾ? ನೋಡಿ, ಅಲ್ಲ ಇವ್ರ ಸಾಚಾತನ ಅಲ್ಲ, ಇವ್ರ ಸಾಚಾತನ ಗೊತ್ತಾಗಿದೆ. ಮೇಡಮ್ ಮಾತಾಡಬೇಡಿ, ನಮಗೂ ಭಾಷಣ ಕೇಳಿಸ್ಕೊತಾ ಇದ್ದೀನಿ, ನಮಗೂ ಮಾತಾಡಬೇಡಿ, ಮಾತಾಡಬೇಡಿ. ಎಷ್ಟೊತ್ತು ಮಾತಾಡ್ತೀರಾ? ನಿಮ್ಮಿಷ್ಟ ಅಲ್ಲ, ನಿಮ್ಮಿಷ್ಟ ಪ್ರಕಾರ ಎಲ್ಲ ಇಲ್ಲಿ ಮಾತಾಡಕ್ ಬಂದಿಲ್ಲ. ಕಂಟ್ರೋಲ್ ಮಾಡಿ, ಕಂಟ್ರೋಲ್ ಮಾಡಿ. ನಿಮ್ಮ ಅವಕಾಶ ಮಾತಾಡಬೇಡಿ. ಹೇಳೋದಿಷ್ಟೇ, ನೀವು ಅವ್ರನ್ನ ನಂಬಿದ್ರೆ ನಾಳೆ ನಿಮಗೆ ತಿರುಪ್ತಿ ನಾಮನೆ ಹೇಳೋದವ್ರು. ಜೆಡಿಎಸ್ ಅವರು ನಂಬಿಕೊಂಡು ನಾನು ಬರ್ತೀನಿ ಮೇಡಮ್, ದಯವಿಟ್ಟು ನೀವು ಹಿಂಗ್ ಕೂಗಾಡಿದ್ರೆ ಆಗಲ್ಲ. ಅಲ್ಲ ಮೇಡಮ್, ಮಾತಾಡಕ್ ಬಿಡಿ ಮೇಡಮ್. ರೂಲಿಂಗ್ ಪಾರ್ಟಿ ಅವರು ನಮ್ಮ ಸರ್ಕಾರದ ವಿಚಾರ ಅಂಜುಮ್ ಅವರು ನಿಮ್ಮದೇ ಸರ್ಕಾರದವರು ಇಲ್ಲ, ಹಾಗೇನಿಲ್ಲ. ಅವರು ವೈಯಕ್ತಿಕವಾಗಿ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು